ಯುವಕರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಕ್ಷಣಿಕ ಸುಖದ ಭ್ರಮೆಯಲ್ಲಿ ಮಾದಕ ವಸ್ತುಗಳಿಗೆ ದಾಸರಾಗಿ ತಮಗೆ ಅರಿವಿಲ್ಲದಂತೆ ತಮ್ಮ ಬದುಕನ್ನ ನಾಶ ಮಾಡಿಕೊಳ್ತಾ ಇರುವುದು ಸಾಮಾಜಿಕ ದುರಂತವಾಗಿದೆ ಎಂದು ಆರೋಗ್ಯ ಇಲಾಖೆಯ ಮಾಜಿ ಆರೋಗ್ಯ ಶಿಕ್ಷಣಾಧಿಕಾರಿ ನಾಗರಾಜ್ ವಿಷಾದವನ್ನ ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಗೇಪಲ್ಲಿ ಬಿ ವಲಯ ಮತ್ತು ಜ್ಞಾನ ದೀಪ್ತಿ ಶಾಲೆಯ ವತಿಯಿಂದ ಪಟ್ಟಣದ ಜ್ಞಾನ ದೀಪ್ತಿ ಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ಸೇವನೆಯಿಂದ ದೇಹದ ಪ್ರತಿಯೊಂದು ಜೀವಕೋಶದ ಮೇಲೂ ದುಷ್ಪರಿಣಾಮ ಬೀರ್ತಾ ಇದೆ. ವಿಶ್ವಾದ್ಯಂತ ಪ್ರತಿ ವರ್ಷ 5.4 ಮಿಲಿಯನ್ ಜನರು ತಂಬಾಕು ಸೇವನೆಯಿಂದ ಮೃತರಾಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ 30% ಜನ ಮಾದಕ ವಸ್ತುಗಳ ವ್ಯಸನಿಗಳಾಗಿರುವುದು ಅತ್ಯಂತ ಕಳವಳದ ಸಂಗತಿಯಾಗಿದೆ. ಇಂದು ನಮ್ಮ ಕುಟುಂಬ ದೇಶವನ್ನ ಇನ್ನಷ್ಟು ಆರೋಗ್ಯ ಮತ್ತು ಆರ್ಥಿಕವಾಗಿ ಕುಗ್ಗಿಸ್ತಾ ಇದೆ. ಪ್ರಜ್ಞಾವಂತ ಯುವಕರು ದುಶ್ಚಟಗಳಿಗೆ ದಾಸರಾಗದೆ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಇದರ ಬಗ್ಗೆ ಪ್ರತಿಯೊಬ್ಬರು ಅರಿತುಕೊಂಡು ಸುತ್ತಮುತ್ತಲಿನಲ್ಲಿರುವ ಮಾದಕ ವಸ್ತುಗಳ ಸೇವನೆ ಮಾಡುವವರಿಗೆ ಅರಿವು ಮೂಡಿಸಿ ನಮ್ಮ ಸಮಾಜವನ್ನ ರೋಗ ಮುಕ್ತವನ್ನಾಗಿ ಮಾಡುವುದಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕು. ವಿದ್ಯಾರ್ಥಿಗಳು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಸ್ವಾಸ್ಥ್ಯ ಸದೃಢ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು. ಹಾಗೂ ಸ್ವಾಸ್ಥ್ಯ ಸಂಕಲ್ಪದ ಪ್ರತಿಜ್ಞಾ ವಿಧಿಯನ್ನ ವಿದ್ಯಾರ್ಥಿಗಳಿಗೆ ಬೋಧಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಗೇಪಲ್ಲಿ ಬಿ ವಲಯದ ಮೇಲ್ವಿಚಾರಕಿ ಇಂದಿರಾ, ಸೇವಾ ಪ್ರತಿನಿಧಿ ಮಾಧವಿ, ವಿಎಲ್ಎ ತಸ್ಲಿಂ, ಜ್ಞಾನದೀಪ್ತಿ ಶಾಲೆಯ ಶಿಕ್ಷಕಿ ಮಂಜುಳಾ, ಸಿಬ್ಬಂದಿ ರಾಮ್ಜಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಆರ್ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಆ ದೇಶದಲ್ಲಿರ್ತಕ್ಕಂಥವರು ಆರೋಗ್ಯವಂತರು, ದೃಢಕಾಯರು, ಬುದ್ಧಿಶಾಲಿಗಳು, ಕುಶಲಿಗಳು. ಭಗವದ್ಗೀತೆ ಕೃಷ್ಣ ಹೇಳುವ ಯೋಗ ಕರ್ಮಸು ಕೌಶಲಂ. ಏನಿರ್ಬೇಕು ನಮ್ಮಲ್ಲಿ? ಕೌಶಲ್ಯ ಇರಬೇಕು. ಆ ಕೌಶಲ್ಯಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ಇಂಥ ಎಲ್ಲ ಮಹತ್ ಕಾರ್ಯಗಳನ್ನು ಹಿರೇಮಠ ಹೆಗಡೆಯವರು ನಡೆಸ್ತಾ ಇದ್ದಾರೆ. ನಮ್ಮ ಬಾಗೇಪಲ್ಲಿನಲ್ಲಿ ಸ್ಮಶಾನ ಕೂಡ ಮಾಡ್ಕೊಟ್ಟಿದ್ದಾರೋ ನಮಗೆ ಗೊತ್ತಾ? ನಮ್ಮ ದೇಶಕ್ಕೆ ಆಸ್ತಿ ಯಾರು? ಯುವಜನತೆಯೇ ನಮ್ಮ ದೇಶದ ಆಸ್ತಿ. ತೆಲುಗುನಲ್ಲಿ ಯಾರ ಕವಿ ಹೇಳಿದ್ದಾರೆ, ದೇಶವಂಟೆ ಮಟ್ಟಿ ಕಾದೋಯ್ ದೇಶವಂಟೆ ಮನುಷ್ಯರೋಯ್. ಅಂದ್ರೆ ಮಾನವ ಸಂಪನ್ಮೂಲ ನಿರ್ಮಾಣ. ಯಾರ ದೇಶಕ್ಕೆ ಆಸ್ತಿ? ದೇಶದ ಜನಾನೇ ದೇಶಕ್ಕೆ ಆಸ್ತಿ. ಆ ದೇಶದಲ್ಲಿರ್ತಕ್ಕಂಥವರು ಆರೋಗ್ಯವಂತರು, ದೃಢಕಾಯರು, ಬುದ್ಧಿಶಾಲಿಗಳು, ಕುಶಲಿಗಳು. ಭಗವದ್ಗೀತೆ ಕೃಷ್ಣ ಹೇಳುವ ಯೋಗ ಕರ್ಮಸು ಕೌಶಲಂ. ಏನಿರ್ಬೇಕು ನಮ್ಮಲ್ಲಿ? ಕೌಶಲ್ಯ ಇರಬೇಕು. ಆ ಕೌಶಲ್ಯಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ಇಂಥ ಎಲ್ಲ ಮಹತ್ ಕಾರ್ಯಗಳನ್ನು ಹಿರೇಮಠ ಹೆಗಡೆಯವರು ನಡೆಸ್ತಾ ಇದ್ದಾರೆ. ನಮ್ಮ ಬಾಗೇಪಲ್ಲಿನಲ್ಲಿ ಸ್ಮಶಾನ ಕೂಡ ಮಾಡ್ಕೊಟ್ಟಿದ್ದಾರೋ ನಮಗೆ ಗೊತ್ತಾ?